ಪ್ರಪಂಚದ ಅತಿದೊಡ್ಡ ಧಾರ್ಮಿಕ ಆಚರಣೆ ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ನಿಮಿತ್ತ ಅಮೃತ ಸ್ನಾನದಲ್ಲಿ ಪಾಲ್ಗೊಳ್ಳಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದರು. ಈ ದಿನ ಗಂಗಾ ನದಿಯಲ್ಲಿ ಮಿಂದೇಳೋದ್ರಿಂದ ಪುಣ್ಯ ಲಭಿಸುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಭಕ್ತ ಸಾಗರವೇ ಕುಂಭಮೇಳಕ್ಕೆ ಹರಿದು ಬಂದಿತ್ತು. ಇನ್ನು ಇದೇ ಸಂದರ್ಭ ಕಾಲ್ತುಳಿತದಿಂದಾಗಿ ಸಾಕಷ್ಟು ಮಂದಿ ಗಾಯಗೊಂಡಿದ್ದು, ಕೆಲವರು ಮೃತಪಟ್ಟಿದ್ದಾರೆ ಎನ್ನಲಾಗ್ತಿದೆ. ಹಾಗಿದ್ರೆ ಕಾಲ್ತುಳಿತ ಸಂಭವಿಸಲು ಕಾರಣವೇನು? ಇಲ್ಲಿದೆ ಡೀಟೇಲ್ಸ್. ಮಹಾಕುಂಭಮೇಳದ ಸಂಗಮ ಪ್ರದೇಶದಲ್ಲಿ ಅಮೃತ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಪ್ರದೇಶದಲ್ಲಿರುವ ಹಲವು ಪಾಂಟೂನ್ ಸೇತುವೆಗಳನ್ನ ಮುಚ್ಚಲಾಗಿತ್ತು. ಇದರಿಂದಾಗಿ ಭಕ್ತರ ದಟ್ಟಣೆ ಹೆಚ್ಚಾಗಿ ಬ್ಯಾರಿಕೇಡ್ಗಳಲ್ಲಿ ಸಿಲುಕಿಕೊಂಡ್ರು. ಇನ್ನು ಎರಡನೇ ಕಾರಣ ಅಂದ್ರೆ ಸಂಗಮ ಪ್ರದೇಶದಲ್ಲಿ ಪ್ರವೇಶಕ್ಕೆ ಮಾತ್ರ ಮಾರ್ಗವಿತ್ತು. ನಿರ್ಗಮನಕ್ಕೆ ಯಾವುದೇ ಬೇರೆ ದಾರಿ ಇಲ್ಲದ ಕಾರಣ ಸ್ನಾನ ಮಾಡಿದವರು ಅದೇ ಪ್ರವೇಶ ದ್ವಾರದ ಮೂಲಕ ವಾಪಸ್ ಹೋಗಬೇಕಾಗಿತ್ತು. ಹೀಗಾಗಿ ಪ್ರವೇಶ ದ್ವಾರದಲ್ಲಿ ದಟ್ಟಣೆ ಜಾಸ್ತಿಯಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಪುಣ್ಯ ಸ್ನಾನ ಮಾಡಲು ಅಂತ ಹೋದವರು ಮಹಾ ದುರಂತದಲ್ಲಿ ಸಿಲುಕಿಕೊಂಡ್ರು.